ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚೈತ್ರದ ಪಲ್ಲವಿ ಚಿಗುರಿತು ಭಾಗ 1 ಕಥಾ ಸಂಕಲನಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಅವಳ ಪರಿಚಯವೇನು ಇತ್ತೀಚಿನದಲ್ಲ. ನಾನು ಮೊಟ್ಟ ಮೊದಲು ಕೆಲಸಕ್ಕೆ ಸೇರಿದ್ದೆ. ಅವಳಿದ್ದ ಆಫೀಸಿನಲ್ಲಿ ನಾನು ಕೆಲಸಕ್ಕೆ ಜಾಯಿನ್ ಆಗಿ 15 ದಿನವಾಗಿತ್ತೇನೋ. ಅಷ್ಟರಲ್ಲಿ ಬೆಂಗಳೂರಿಗೆ ವರ್ಗವಾಗಿತ್ತು. ಅವಳಿಗೆ ಅಲ್ಲಿಯೇ ವರ್ಗ ಆಗುತ್ತೆ ಅಂತ ಗೊತ್ತಿತ್ತೇನೋ. ಕೆಂಗೆಟ್ಟು ಹೋಗಿದ್ದಳು. ಕ್ಯಾನ್ಸಲ್ ಮಾಡಿಸೋಕು ಕೂಡ ಆಗದೆ ಬೆಂಗಳೂರಿಗೆ ಹೊರಟು ಹೋಗಿದ್ದಳು. ಅವಳ ಗಂಡ, ಸಂಸಾರ ಎಲ್ಲ ಅಲ್ಲಿಯೇ. ಸ್ವಂತ ಊರು, ಮನೆ, ಆಸ್ತಿ ಪಾಸ್ತಿ ಒಟ್ಟು ಸಂಸಾರವನ್ನು ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗದೆ ಪ್ರತಿನಿತ್ಯ ಪ್ರಯಾಣಿಸುತ್ತಿದ್ದಳು. ನನ್ನ ಹಣೆಬರಹವೂ ಅದೇ ಆಗಿತ್ತು. ಫ್ಯಾಕ್ಟರಿಯಲ್ಲಿದ್ದ ಇವರಿಗೆ ಟ್ರಾನ್ಸ್ಫರ್ ಸಿಗುತ್ತಿರಲಿಲ್ಲ. ಸಣ್ಣ ಮಗುವನ್ನು ಬಿಟ್ಟು ನಾನು ಬೇರೆ ಮನೆ ಮಾಡೋಕ್ಕೂ ಸಹ ಆಗ್ತಾ ಇರಲಿಲ್ಲ. ಮಗು ನೋಡ್ಕೊಳ್ಳೋಕ್ಕೆ ಅತ್ತೆ ಇದ್ದರು. ಎರಡೆರಡು ಮನೆ ಮಾಡಿ ನಿಭಾಯಿಸುವ ಶಕ್ತಿ ಮೊದಲೇ ನನಗೆ ಇರಲಿಲ್ಲ. ಹಾಗಾಗಿ ನಾನು ನಿತ್ಯ ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡುತ್ತಿದ್ದೆ. ಈ ನಿತ್ಯದ ಓಡಾಟದಲ್ಲಿ ಹೆಚ್ಚು ಕಡಿಮೆ ನಾನು ಕಳೆದೇ ಹೋಗಿಬಿಟ್ಟಿದ್ದೆ. ಮಗ ಏಳೋಕ್ಕೂ ಮುಂಚೆ ಮನೆ ಬಿಟ್ಟರೆ ಅವನು ಮಲಗಿದ್ದ ಮೇಲೆ ಮನೆ ಸೇರ್ತಾ ಇದ್ದೆ. ಪ್ರಯಾಣದ ಆಯಾಸದ ಜೊತೆ ಕೆಲಸದ ಒತ್ತಡವು ಸೇರಿ ನನ್ನನ್ನು ಹಣ್ಣು ಮಾಡುತ್ತಿತ್ತು. ಯಾವಾಗ ಇಲ್ಲಿಗೆ ವರ್ಗ ಆಗುತ್ತೋ ಅಂತಹ ഇരുಳು ಪರಿತಪಿಸುತ್ತಿದ್ದೆ. ಸಾಮಾನ್ಯ ವರ್ಗಾವಣೆ ಅಂತೂ ಸಾಧ್ಯ ಇರಲಿಲ್ಲ. ಆಗಲೇ ಮ್ಯೂಚುಯಲ್ಗಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಸಹೋದ್ಯೋಗಿಗಳು ಸೂಚಿಸಿದಾಗ ಅವಳ ನೆನಪಾಯಿತು. ನನ್ನ ಹಾಗೆ ಪರಿತಪಿಸುತ್ತಾ ಇರೋ ಅವಳು ಖಂಡಿತ ಹೋಗ್ತಾಳೆ ಅಂತ ನೂರಾರು ನಿರೀಕ್ಷೆ, ಆಸೆಗಳನ್ನು ಇಟ್ಟುಕೊಂಡು ಭೇಟಿ ಮಾಡಿದೆ. ಹೇಗೆ ಮುಖಕ್ಕೆ ಹೊಡೆದ ಹಾಗೆ ಪರಿಚಯವೇ ಇಲ್ಲದಂತೆ ಮ್ಯೂಚುಯಲ್ ಕೊಡಲ್ಲ ಅಂದು ಬಿಟ್ಟಳಲ್ಲ. ಕಣ್ಣಲ್ಲಿ ನೀರು ಬರುವಂತಾಗಿದ್ದು ಆ ಹೊರಟುತನಕ್ಕೆ. ಆದರೂ ಸಾವರಿಸಿಕೊಂಡು ಇಲ್ಲಿಗೆ ಫ್ಯಾಮಿಲಿ ಶಿಫ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದರೆ ನಿಮಗ್ಯಾಕೆ ಅವೆಲ್ಲ ಎನ್ನುವಂತೆ ನೋಡಿ ಇಲ್ಲ ಎಂದು ಎದ್ದೇ ಬಿಟ್ಟಳು. ಇವಳಿಗೇನು ಹುಚ್ಚೆ ಎನಿಸಿತು. ನಾನು ಪಡುತ್ತಾ ಇರೋ ಕಷ್ಟನೇ ಅವಳಿಗೂ. ಆದರೂ ಸಿಕ್ಕಿದ ಅವಕಾಶನ ದೂರ ಮಾಡ್ತಾ ಇದ್ದಾಳೆ ಅಂದರೆ ಅವಳ ಬಗ್ಗೆ ಒಳ್ಳೆ ಅಭಿಪ್ರಾಯವೇ ಬರಲಿಲ್ಲ. ಮನದಲ್ಲಿ ಅನುಮಾನ ಇಣುಕಿ ಕಾಡುತ್ತಿತ್ತು. ಅಂದುಕೊಂಡಿದ್ದು ಆಗಲಿಲ್ಲವಲ್ಲ ಅನ್ನೋ ಚಿಂತೆ ಜೊತೆಗೆ ಆಕೆಯಿಂದಾದ ಅವಮಾನ ಒಂದೆಡೆ ಸೇರಿ ಆಕೆಯನ್ನು ದ್ವೇಷಿಸುವಂತೆ ಮಾಡಿತು. ಮತ್ಯಾವತ್ತೂ ಆಕೆಯನ್ನು ಭೇಟಿ ಮಾಡಲೇಬಾರದು ಅಂದುಕೊಂಡು ಹೊರಟು ಬಂದುಬಿಟ್ಟೆ. ಆಫೀಸಿನಲ್ಲಿ ಸಹೋದ್ಯೋಗಿಗಳೊಂದಿಗೆ ಎಲ್ಲವನ್ನು ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿರುವಾಗಲೇ ನನ್ನ ಅನುಮಾನ ನಿಜ ಅಂತ ಗೊತ್ತಾಯಿತು. ನೋಡೋಕೆ ಸುಂದರಿಯಾಗಿರುವ ಆಕೆಗೆ ಬೆಂಗಳೂರು ಬಿಡಲಾರದಂತಹ ಆಕರ್ಷಣೆ ಅಲ್ಲಿ ಇದೆ ಅಂತ ನೇರವಾಗಿ ಗೊತ್ತಾದ ಮೇಲಂತೂ ಆಕೆಯ ಬಗ್ಗೆ ನನಗೆ ತಿರಸ್ಕಾರ ಉಂಟಾಯಿತು. ಏನೋ ಜನರು ಇಂಥವರಿಂದಲೇ ಕೆಲಸಕ್ಕೆ ಬರುವ ಹೆಣ್ಣುಗಳ ಬಗ್ಗೆ ಕೆಟ್ಟ ಹೆಸರು ಬೈದುಕೊಳ್ಳುತ್ತಾರೆ. ಅವಳನ್ನು ಮರೆತೇ ಬಿಟ್ಟಿದ್ದೆ. 1 ವರ್ಷ ಕಳೆದಿದ್ದು ನನಗೆ ಪ್ರಮೋಷನ್ ಸಿಕ್ಕಿ ಬೆಂಗಳೂರಿಗೆ ವರ್ಗ ಆಗಿತ್ತು. ಒಂದೇ ಆಫೀಸು, ಒಂದೇ ಕಡೆ ಕೆಲಸ. ಆದರೂ ಅವಳನ್ನು ನಾನು ಮಾತನಾಡಿಸುತ್ತಾ ಇರಲಿಲ್ಲ. ಮೇಲೆ ಬಿದ್ದು ಅವಳು ಬರಲಿಲ್ಲ. 1-2 ತಿಂಗಳು ಹೀಗೆ ಇದ್ವಿ. ಆದರೆ ಮಾತನಾಡಿಸಲೇಬೇಕಾದಂತಹ ಸಂದರ್ಭ ಬಂದೇ ಬಿಡ್ತು. ಇಬ್ಬರಿಗೂ ಧಾರವಾಡದಲ್ಲಿ ಟ್ರೈನಿಂಗ್ ಹಾಕಿದ್ದರು. ನನಗಂತೂ ತುಂಬ ಬೇಜಾರಾಗಿತ್ತು. ಹೋಗಿ ಹೋಗಿ ಅವಳ ಜೊತೆ ಟ್ರೈನಿಂಗ್. ಅವಳ ಕಂಡರೆ ಆಗ್ತಾ ಇರಲಿಲ್ಲ. ಅವಳ ನಡೆ ನುಡಿ ನನಗೆ ಹಿಡಿಸುತ್ತಿರಲಿಲ್ಲ. ತುಟಿಗೆ ರಂಗು ಬಳೆದುಕೊಂಡು ದಿನಕ್ಕೊಂದು ಸೀರೆ ಉಟ್ಕೊಂಡು ಜೀವನ ಇರೋದೇ ಮೋಜು ಮಾಡಲು ಎನ್ನುವಂತಿದ್ದ ಆಕೆಯ ಜೊತೆ ಸಾಲ ಸೋಲ ಮಾಡಿ ಮನೆ ಕಟ್ಟಿಕೊಂಡು ಸಾಲ ತೀರಿಸೋಕೆ ಕಷ್ಟಪಡ್ತಾ ಇರೋ ನನ್ನ ಜೀವನ ಇರೋಕೆ ಕಷ್ಟಪಡೋಕೆ ಅನ್ನೋ ಬದುಕು ನನ್ನದು. ಅತ್ತೆ ಗಂಡ ಒಳ್ಳೆಯವರೇ. ಆದರೂ ಸಂಸಾರದ ತಾಪತ್ರಯಗಳಿಂದ, ಖರ್ಚು ವೆಚ್ಚಗಳಿಂದ ರೋಸಿ ಹೋಗಿದ್ದ ನನಗೆ ಒಮ್ಮೊಮ್ಮೆ ಅವಳ ಬಗ್ಗೆ ಹೊಟ್ಟೆ ಕಿಚ್ಚು ಆಗುತ್ತಾ ಇತ್ತು. ಧಾರಾಳವಾಗಿ ಖರ್ಚು ಮಾಡೋ ಅವಳ ಮುಂದೆ ಪೈಸೆ ಪೈಸೆಗೂ ಲೆಕ್ಕ ಹಾಕಬೇಕಾದ ನನ್ನ ಪರಿಸ್ಥಿತಿ ನೆನೆದೇ ಹೀನಾಯವೆನಿಸುತ್ತಿತ್ತು. ಅಂತಹ 15 ದಿನ ಇರಬೇಕಾದ ಸ್ಥಿತಿ ಹೇಗಪ್ಪ ಅವಳ ಮುಂದೆ ನನ್ನ ಬದುಕಿನ ಸ್ಥಿತಿ ತೋರಿಸುವುದು? ಇವಳಲ್ಲದೆ ಹೋಗಿದ್ದರೆ ಹೇಗೋ ನನ್ನ ಬಜೆಟ್ಟಿಗೆ ಸರಿದೂಗಿಸುತ್ತಾ ಇದ್ದೆ. ಈಗ ಹೇಗೆ ಕೀಳಾಗುವುದು ಇದೊಂದೇ ಕಾರಣವಾಗಿರಲಿಲ್ಲ. ಅವಳ ಬಗ್ಗೆ ಕೇಳಿದ್ದ ಅವಳ ನಡತೆ ಕೂಡ ನನ್ನ ಹಿಂತೆಗೆಯುವಂತೆ ಮಾಡಿತು. ಅವಳ ಜೊತೆ ಇದ್ದರೆ ನನಗೂ ಕೆಟ್ಟ ಹೆಸರು ಅಂದುಕೊಂಡು
ಟ್ರೈನಿಂಗ್ ಕ್ಯಾನ್ಸಲ್ಗಾಗಿ ಸಾಕಷ್ಟು ಪ್ರಯತ್ನ ನಡೆಸಿದೆ. ಅದು ಸಫಲವಾಗದೇ ಇದ್ದಾಗ ತೆಪ್ಪಗೆ ಹೊರಟು ನಿಂತೆ. ಅವಳು ಬಂದರೆ ಏನಾಯಿತು? ಮಾತಂತೂ ಆಡಲ್ಲ ಅಲ್ವಾ? ಅಲ್ಲೂ ಹಾಗೆ ಇದ್ರಾಯಿತು. ನನ್ನ ಜೊತೆ ಅವಳಿಗೂ ಬೇಕಾಗಿಲ್ಲ. ಅವಳನ್ನು ಕಾಯ್ಕೊಂಡು ಅಲ್ಲಿ ಯಾರು ಇದ್ದಾರೋ ಅವರ ಜೊತೆ ಬಿಟ್ಟು ನನ್ನ ಜೊತೆ ಬಹಳ ಸದ್ಯ ಇವಳು ಹಾಗೆ ಮಾಡಿದರೆ ಸಾಕು. ಅವಳ ರೀತಿ ನೀತಿ ಒಂದೂ ನನಗೆ ಹಿಡಿಸೋಲ್ಲ. ಮೊದಲೇ ಅವಳು ಸರಿಯಿಲ್ಲ. ಅವಳ ಸಹವಾಸವೇ ಬೇಡ ಅಂದುಕೊಂಡು ಸಮಾಧಾನ ಮಾಡಿಕೊಂಡೆ. ಬೆಳಗ್ಗೆ ಇವರು ಬಸ್ಸು ಹತ್ತಿಸೋಕೆ ನನ್ನ ಜೊತೆ ಬಂದರು. 15 ದಿನ ಅಂದ ಮೇಲೆ ಲಗೇಜ್ ಸಾಕಷ್ಟು ಇತ್ತು. ಬಸ್ ರಶ್ ಬೇರೆ, ಮೊದಲೇ ಬುಕ್ಕಿಂಗ್ ಮಾಡಿಸಿರಲಿಲ್ವಲ್ಲ ಅಂತ ಪೇಚಾಡಿಕೊಂಡೆ. ಅಷ್ಟರಲ್ಲಿ ಕಂಡಕ್ಟರ್ ಕೂಗಿದ, ಬನ್ನಿ ಮೇಡಮ್, ಇಲ್ಲೊಂದು ಸೀಟ್ ಇದೆ ಅಂತ. ಸದ್ಯ ಬದುಕಿದೆ ಎಂದುಕೊಂಡು ಸೀಟು ಇರುವತ್ತ ಕಡೆ ನಡೆದರೆ ಕಿಟಕಿ ಬಳಿ ಅವಳಾಗಲೇ ಕುಳಿತು ಬಿಟ್ಟಿದ್ದಾಳೆ. ಯಾರಿಗಾಗಿ ಸೀಟ್ ಕಾದಿರಿಸಿದ್ದಳು. ಕಂಡಕ್ಟರ್ಗೆ ತಿಳಿಯದೆ ನನ್ನ ಕರೆದು ಬಿಟ್ಟಿದ್ದಾರೆ. ನಾನೀಗ ಕೂರಲೋ ಬೇಡವೋ ಅಂತ ಅನುಮಾನ ಪ್ರಾರಂಭವಾಯಿತು. ತನ್ನ ಬ್ಯಾಗ್ ತೆಗೆದು ಕೂತ್ಕೊಳ್ಳಿ ಎಂದಳು ಗಂಭೀರವಾಗಿ. ಪಾಪ ನಿರಾಶೆಯಾಗಿದೆ. ಸಮಾಧಾನದಿಂದ ಲಗೇಜ್ ತಂದು ಇಟ್ಟು ಜೋಪಾನ ಫೋನ್ ಮಾಡ್ತಾ ಇರು. ಪಾಪು ಬಗ್ಗೆ ಯೋಚನೆ ಮಾಡಬೇಡ ಎಂದು ಇವರು ಹಣನ ನೋಡಿ ಖರ್ಚು ಮಾಡುತ್ತಾನೆ ಎಂದು ಕೆಳಗಿಳಿದು ಬಸ್ಸು ಹೊರಡುವ ತನಕ ಕಾದಿದ್ದು ಕೈ ಬೀಸಿ ಬೀಳುಕೊಟ್ಟರು. ಬಸ್ಸು ಮುಂದೆ ಮುಂದೆ ಹೋಗುತ್ತಿದ್ದಂತೆ ಪತಿಯನ್ನು ಮಗುವನ್ನು ಬಿಟ್ಟು ಇನ್ನು 15 ದಿನ ಹೇಗೆ ಇರುವುದು ಅನ್ನೋ ಬೇಸರದಲ್ಲಿ ನಿಟ್ಟುಸಿರು ಬಿಡುವಂತಿದ್ದರೆ, ಬೇಸರವನ್ನು ನಿಮ್ಮವರನ್ನು ಬಿಟ್ಟಿರೋದು ಕಷ್ಟ ಆಗ್ತಾ ಇದೆಯಾ? ಅವಳೇ ಮಾತನಾಡಿಸಿದ ಮೇಲೆ ಮಾತನಾಡದೆ ಇರಲು ನನಗೆ ಕಷ್ಟವಾಯಿತು. ಹಾಗೇನೂ ಇಲ್ಲಪ್ಪ ಎಂದೆ. ಊಟಕ್ಕೆ ಬಸ್ಸು ನಿಲ್ಲಿಸಿದರು. ಬನ್ನಿ ಎಂದು ಕರೆಯುತ್ತಾ ಕೆಳಗೆ ಇಳಿದಳು. ವಿಧಿಯಿಲ್ಲದೆ ಹಿಂಬಾಲಿಸಿದೆ. ಊಟದ ಟಿಕೆಟ್ ಅವಳೇ ಖರೀದಿಸಿ ಬಿಟ್ಟಳು. ದುಡ್ಡು ಕೊಡಲು ಹೋದರೆ ನಿರಾಕರಿಸಿದಳು. ಪ್ರಾರಂಭದಲ್ಲಿ ಅವಳ ದಾಕ್ಷಿಣ್ಯಕ್ಕೆ ಬೀಳುವಂತಾಯಿತು. ಇವರು ಬೇರೆ ಅವಳಿಗೆ ಕೇಳುವಂತೆ ನೋಡಿ ಖರ್ಚು ಮಾಡು ಎಂದದ್ದು ನೆನಪಾಗಿ ಮನಸ್ಸು ಮುದುಡಿತು. ಧಾರವಾಡ ತಲುಪಿತ್ತು. ಅಂತೆಯೇ ಬನ್ನಿ, ನಮ್ಮ ಫ್ರೆಂಡ್ ಮನೆ ಇದೆ, ಅಲ್ಲಿ ಉಳಿದಿದ್ದು ನಾಳೆ ಟ್ರೈನಿಂಗ್ ಸೆಂಟರ್ಗೆ ಹೋಗೋಣ ಎಂದಳು. ಇಲ್ಲ ಎನ್ನುವಂತೆ ಖಡಾಖಂಡಿತವಾಗಿ ನಿರಾಕರಿಸಿಬಿಟ್ಟೆ. ಬೇಸರವಾಯಿತೇನೋ. ಅವಳು ಮನಸ್ಸು ಬದಲಿಸಿ ಸರಿ ನಡೆಯಿರಿ, ನೇರ ಸೆಂಟರಿಗೆ ಹೋಗಿಬಿಡೋಣ ಎಂದು ನನ್ನ ಜೊತೆಗೆ ಹೊರಟಳು. ಅವಳು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದರೆ ಚೆನ್ನಾಗಿತ್ತು. ನಾನು ಒಬ್ಬಳೇ ಸೆಂಟರ್ಗೆ ಹೋಗಬಹುದಿತ್ತು ಅನಿಸಿತ್ತು. ಜೊತೆಗೆ ಬರ್ತೀನಿ ಅಂದರೆ ಹೇಗೆ ಬೇಡ ಅನ್ನೋದು? ಸೆಂಟರಿಗೆ ಬಂದರೆ ಇಬ್ಬರಿಗೂ ಒಂದೇ ರೂಮ್ ಅಟ್ಯಾಚ್ ಮಾಡಿದ್ದರು. ತಲೆ ಮೇಲೆ ಕೈ ಹೊತ್ತು ಕುಳಿತೆ. ಕೋಪ, ಬೇಸರ, ಅಸಹಾಯಕತೆ ಒಂದೇ ಸಲ ಮೂಡಿ ಅವಳನ್ನು ನೋಡಿದೆ. ಅದರ ಅರಿವೇ ಇಲ್ಲದ ಆಕೆ ತನ್ನೆಲ್ಲ ಲಗೇಜನ್ನು ಕೆಲಸದವನ ಹತ್ತಿರ ಹೊರಿಸಿ ತನ್ನ ಬನ್ನಿ ರೂಮ್ ಹೋಗೋಣ ನೋಡೋಣ ನನ್ನ ಬ್ಯಾಗು ತನ್ನ ಕೈಗೆತ್ತುಕೊಂಡು ಕೆಲಸದವನನ್ನು ಹಿಂಬಾಲಿಸಿದಳು. ರೂಮ್ ಹೇಗಿದ್ದರೇನು, ಜೊತೆಗಿರುವ ಅವರೇ ಸರಿ ಇಲ್ಲವಲ್ಲ ಎಂದುಕೊಂಡು ಮೌನವಾಗಿ ಹೆಜ್ಜೆ ಹಾಕಿದೆ. ಏನು ರೂಮೋ, ಒಂಚೂರು ಚೆನ್ನಾಗಿಲ್ಲ. ನಾನು ಯಾವುದಾದರೂ ಹೋಟೆಲ್ನಲ್ಲಿ ರೂಮ್ ಮಾಡಬಹುದಿತ್ತು. ಏನಂತೀರಾ? ಅಯ್ಯೋ ಬಿಡಿ, ಇಷ್ಟು ದಿನ ಇರೋಕೆ ಇದೇ ಬೇಕಾದಷ್ಟಾಯಿತು. ಹೋಟೆಲ್ನಲ್ಲಿ ರೂಮ್ ಅಂದರೆ ಖರ್ಚನ್ನು ಕಡಿಮೆ ಎಂದು ಬಿಟ್ಟೆ. ಖರ್ಚೇನು ಮಹಾ ಬಿಡ್ರಿ, ನೀವು ಬರ್ತೀರಿ ಅಂದರೆ ಖರ್ಚಿಲ್ಲ, ನಾನೇ ನೋಡ್ಕೊಳ್ತೇನೆ. ಒಬ್ಬಳೇ ಹೋಗಿರಲು ಭಯ ಕಣ್ರಿ. ಬೇಡಪ್ಪ, ನಾನು ಬಂದಿರೋದು ಟ್ರೈನಿಂಗಿಗೆ ಅಷ್ಟೇ, ಎಂಜಾಯ್ಮೆಂಟ್ ಮಾಡೋಕ್ಕಂತೂ ಅಲ್ಲ. ಹೇಗೋ ಇದ್ದು ಇಲ್ಲಿ ಹೋದರಾಯಿತು. ಜೋಡಿಸತೊಡಗಿದೆ. ಎಲ್ಲ ಒತ್ತಾಯ ಮಾಡಲಾರದೆ ಸ್ವಲ್ಪ ಹೊತ್ತು ನನ್ನ ಕೆಲಸ ನೋಡುತ್ತಿದ್ದವಳು ತಾನೂ ಸಹ ತನ್ನೆಲ್ಲ ಲಗೇಜನ್ನು ಜೋಡಿಸತೊಡಗಿದಳು. ಬೆಳಗ್ಗೆಯಿಂದಲೇ ತರಬೇತಿ ಆರಂಭವಾಯಿತು. ಕ್ಷಣ ಕ್ಷಣಕ್ಕೂ ಸೆಂಟರನ್ನು ಬೈಯುತ್ತಲೇ ಊಟ ತಿಂಡಿಯನ್ನು ಜರಿಯುತ್ತಲೇ ಹೊರಟು ನಿಂತಳು. ಅವಳ ಶೃಂಗಾರವನ್ನು ಬೆರಗಿನಿಂದ ನೋಡುತ್ತಾ ಇದ್ದೆ. ನನ್ನದಾಗಲೇ ಅಲಂಕಾರ ಮುಗಿಸಿ ಬಿಟ್ಟಿದ್ದೆ. ಬ್ಯೂಟಿ ಕಾಂಟೆಸ್ಟ್ಗೆ ಹೋಗ್ತಾ ಇದ್ದಾಳೆ. ಟ್ರೈನಿಂಗ್ ಆಯಿತು. ಇವಳ ಜೊತೆ ಹೇಗೆ ಹೋಗೋದೋ ಹೇಗೆ ಅನ್ನುವ ಮುಜುಗರ ಕಾಡತೊಡಗಿತು. ತರಗತಿ ಒಳಗೆ ಕಾಲಿಟ್ಟ ಒಡನೆ ಅವಳ ಬೇಸರ, ಕೋಪ ಎಲ್ಲ ಮಾಯವಾಗಿ ಅಲ್ಲಿದ್ದವರೊಡನೆ ಬೆರೆತು ಹೋದದ್ದನ್ನೆಲ್ಲ ಕಂಡು ದಿಗ್ಭ್ರಾಂತಿಯಾದಳು. ಅಬ್ಬಾ, ಏನವಳ ಗತ್ತು!
ತನ್ನೊಂದಿಗೆ ಮಾತನಾಡಲು ಹಾತೊರೆಯುತ್ತಿದ್ದವರೊಂದಿಗೆ ಅದೇನು ಮಾತು, ಅದೇನು ನಗು, ರೋಸಿ ಹೋಗಿ ಅವಳಿಂದ ಬಹುದೂರ ಹೋಗಿ ಕುಳಿತುಬಿಟ್ಟೆ. ಸಂಜೆಯಾಗುತ್ತಿದ್ದಂತೆ ಹುಡುಕಿಕೊಂಡು ಬಂದು, ಯಾಕಪ್ಪ ನೀವು ಬೇರೆ ಕಡೆ ಕೂತ್ಕೊಂಡ್ರಿ? ಬಿಟ್ಟರೆ ನನಗಂತೂ ಈ ಟ್ರೈನಿಂಗೆಲ್ಲ ಆಸಕ್ತಿನೇ ಇಲ್ಲ ಕಣ್ರಿ, ಚೇಂಜ್ ಸಿಗುತ್ತೆ ಅಂತ ಅಷ್ಟೇ ಇಲ್ಲಿಗೆ ಬಂದದ್ದು. ಸಿಟಿಗೆ ಹೋಗೋಣ ಬನ್ನಿ, ಅಲ್ಲಿ ಊಟ ಮುಗಿಸಿ ಬಂದಾಯಿತು ಎಂದಾಗ ಈಗ ಹ್ಞೂ ಎಂದು ಬಿಡುತ್ತಿದ್ದಳೇನೋ. ಆದರೆ ಅವಳಿಗಾಗಿ ಕಾಯುತ್ತಿದ್ದ ಅವರನ್ನೆಲ್ಲ ನೋಡಿ ನಯವಾಗಿ ನಿರಾಕರಿಸಿ ತನ್ನ ರೂಮಿಗೆ ಬಂದು ಬಿಟ್ಟಳು. ಮನಸ್ಸಿನ ತುಂಬ ಹೇಸಿಗೆ ಭಾವ. ಹೀಗೆ 15 ದಿನ ಕಳೆದು ಹೋಯಿತು. ಊರಿಗೆ ಹೊರಡಲು ಸಿದ್ಧವಾಗುತ್ತಿದ್ದವಳನ್ನು ತಡೆದ ಅವಳು, ಪ್ಲೀಸ್ ಇನ್ನೊಂದು ದಿನ ಇರೋಣ, ಸ್ವಲ್ಪ ಶಾಪಿಂಗ್ ಮಾಡಬೇಕು, ಇವತ್ತಾದರೂ ನೀವು ನನ್ನ ಜೊತೆ ಬರಲೇಬೇಕು, ಇಲ್ಲ ಎನ್ನಬಾರದು ನನ್ನಾಣೆ, ಸೆಂಟಿಮೆಂಟ್ಗೆ ಸೊಲ್ಲಲೇಬೇಕಾಯಿತು. ಊರಿಂದ ತಂದ ಹಣ ಹಾಗೆಯೇ ಉಳಿದಿತ್ತು. ಜೊತೆಲಿ ಇಲ್ಲಿ ಸಿಕ್ಕಿದ್ದ ಡಿಎ ಕೂಡ ಸಾಕಷ್ಟು ಇತ್ತು. ಸರಿ, ಪಾಪುಗಾಗಿ ಏನನ್ನಾದರೂ ಕೊಳ್ಳೋಣವೆಂದು ತೀರ್ಮಾನಿಸಿ ಅವಳೊಂದಿಗೆ ಹೊರಟು ನಿಂತಳು. ಅವಳಂತೂ ಸಾಕಷ್ಟು ಖರೀದಿಸಿದ್ದಳು. ಮಗಳಿಗೆ, ಅವಳ ತಾಯಿಗೆ, ತಂಗಿಗೆ, ತಮ್ಮನಿಗೆ, ಗಂಡನಿಗಾಗಿ ಹಾಗೂ ಗಂಡನ ಕಡೆಯವರಿಗಾಗಿ ಏನನ್ನೂ ಕೊಳ್ಳದ ಅವಳ ಬಗ್ಗೆ ಆಶ್ಚರ್ಯವಾಯಿತು. ತಾನು ಇದ್ದ ಹಣದಲ್ಲಿಯೇ ಅತ್ತೆಗೊಂದು ಸೀರೆ, ಪತಿಗಾಗಿ ಒಂದು ಶರ್ಟ್ ಹಾಗೂ ತನ್ನ ಪಾಪುಗಾಗಿ ಆಟಿಕೆ ಎಲ್ಲ ಕೊಂಡಿದ್ದಳು. ದೊಡ್ಡ ಹೋಟೆಲ್ಗೆ ಊಟಕ್ಕಾಗಿ ಕರೆದು ಇದ್ದಳು. ಏನೋ ಸಂದಿಗ್ಧದಲ್ಲಿರುವಂತೆ ಆಕೆ ಭಾಸವಾಯಿತು. ನಿಮ್ಮನ್ನು ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಗೊತ್ತಾ ಎಂದು ಆಕೆ ಪ್ರಶ್ನಿಸಿದಳು. ಈಕೆ ಇನ್ಯಾಕೆ, ಊಟ ಮಾಡೋಕೆ ನಕ್ಕಳು. ನೀವು ತುಂಬ ಚೆನ್ನಾಗಿ ನಗ್ತೀರಾ. ಅವಳ ನಿರೀಕ್ಷಿತ ಹೊಗಳಿಕೆ ಕೆಂಪಗಾದಳು. ನಿಮ್ಮನ್ನು ನೋಡಿದರೆ ನನಗೆ ತುಂಬ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೆ ಗೊತ್ತಾ, ನೀವು ಯಾವಾಗಲೂ ಸಂತೋಷವಾಗಿದ್ದೀರಾ. ಸದಾ ಗಂಡನ, ಅತ್ತೆ, ಮಗುವನ್ನು ನೆನೆಸಿಕೊಂಡು ಅದು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಇರ್ತೀರ. ಇಷ್ಟು ಒಳ್ಳೆ ಗಂಡ, ಅತ್ತೆ, ಮಗು ನಿಮಗೆ ಸಿಕ್ಕಿದ್ದಾರೆ. ನೀವು ನಿಜವಾಗಿಯೂ ಅದೃಷ್ಟವಂತರು ಎಂದು ಭಾವುಕಳಾದಳು. ನಿಮ್ಮ ಅದೃಷ್ಟಕ್ಕೆ ಏನ್ರಿ ಕೊರತೆ ಇದೆ? ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದೀರಾ. ಕೈ ತುಂಬ ಖರ್ಚು ಮಾಡುವಂತಹ, ಎಷ್ಟು ಹಣ ಖರ್ಚು ಮಾಡಿದರೂ ಕೇಳದೇ ಇರೋ ಪತಿ, ನಿಮಗೇನು ಕಡಿಮೆ? ಹೃದಯದಿಂದ ಬಂದ ಮಾತನ್ನು ನುಡಿದಳು. ತಟ್ಟನೆ ಅವಳ ಮುದ್ದಾದ ಮೊಗವನ್ನು ಆವರಿಸಿದಾಗ ವಿಸ್ಮಿತಳಾದಳು. ಏನೋ ಆಲೋಚಿಸುತ್ತಿದ್ದವಳು ಇವಳತ್ತ ತಿರುಗಿ, ತನ್ನ ಬಗ್ಗೆ ನಿಮಗೆ ಏನೇನು ಅನಿಸಿರಬೇಕಲ್ವಾ? ನೀವು ಬಾಯಿ ಬಿಟ್ಟು ಏನೂ ಹೇಳದೆ ಇದ್ದರೂ ನನಗೆಲ್ಲ ಗೊತ್ತಾಗುತ್ತದೆ. ಆದರೆ ನೀವು ನಿಮ್ಮೊಡನೆ ನುಡಿಯಲ್ಲಿ ಯಾವುದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ಅದೇ ನನಗೆ ತುಂಬ ಮೆಚ್ಚುಗೆ ಆದದ್ದು. ಮ್ಯೂಚುವಲ್ ಕೇಳಿದಾಗ ಬಂದ ನಿಮಗೆ ನಾನು ಒರಟಾಗಿ ವರ್ತಿಸಿದ್ದು ಕೋಪ ತರಿಸಿದ್ದರೂ ಅದನ್ನೇ ನೀವು ಸಾಧಿಸಲಿಲ್ಲ. ಈ ವರ್ತನೆಗಳು ನಿಮ್ಮ ಬಗ್ಗೆ ನಾನು ಮೃದು ಆಗೋಕ್ಕೆ ಕಾರಣವಾಗಿತ್ತು. ನನ್ನ ಮನಸ್ಸಿನಲ್ಲಿರೋ ಕೂಡ ಕೋಲಾಹಲವನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನೋ ತುಡಿತ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ನನ್ನ ಒಂದು ಮುಖ ನೋಡಿರೋ ನಿಮಗೆ ನನ್ನ ಮನದ ಒಡಲಾಳದ ಇನ್ನೊಂದು ಮುಖವನ್ನು ತೋರಿಸಬೇಕು. ನಾನು ಮಾಡಿದ್ದು ಸರಿನಾ ತಪ್ಪು ಅನ್ನೋದನ್ನು ಜಡ್ಜ್ ಮಾಡೋ ಯೋಗ್ಯತೆ ನಿಮಗಿದೆ. ಹೇಳ್ತೀನಿ, ಎಲ್ಲ ಹೇಳಿ ಬಿಡ್ತೀನಿ ಅಂತ ನುಡಿದಳು. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಈ ಒಂದು ವಿಡಿಯೋ ಅಥವಾ ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು ಸ್ನೇಹಿತರೆ.